ಪ್ರತಿನಿಧಿ ನಾಗರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭು ಚವ್ಹಾಣ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ 2156 ಕೋಟಿ ನಮ್ಮ ಭೀಮಾರೆಡ್ಡಿ ಅವರಿದ್ದಾರೆ ಬೀದರ್ನಿಂದ, ಅವ್ರು ನೋಡ್ತಾ ಇರ್ತಾರೆ, ಅವ್ರು ಹಾಕಿದ್ದಾರೆ ನಮ್ಗೆ 2156 ಕೋಟಿ ಬಿಡುಗಡೆಯಾಗಿತ್ತು ಹರ್ ಘರ್ ಪಾನಿಗೆ. ಅಂದ್ರೆ ಕೇಂದ್ರ ಸರ್ಕಾರ, ಇದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದ ಆ ದುಡ್ಡನ್ನ, ಅಂದ್ರೆ ಕೊಳ ಸಮೇತ ಕೊಡಬೇಕು ಅಂತೇಳಿ ದೊಡ್ಡ ಸ್ಟೋರಿ ಆಗಿತ್ತು. ಈಗ ಏನಾಗಿದೆ ನಾಗರಾಜ್? ಯಾವ ಊರು ಎಷ್ಟು ಜನ ಬರ್ತಾರೆ, ಎಲ್ಲಿಂದ ನೀರು ಬರುತ್ತೆ ಇವರಿಗೆ? ಆಮೇಲೆ ಈಗ ಅಲ್ಲಿ ರಾಜುಗೌಡರು ಹೇಳಿದ್ದಾರೆ ಪಕ್ಕದ ತೆಲಂಗಾಣಕ್ಕೆ ನೀರು ಬಿಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದರ ಬಗ್ಗೆ ಇನ್ನೂ ತನ ಏನು ಪ್ಲಾನ್ ಆಗಿಲ್ವಾ? ನದಿಯಿಂದ ನೀರು ತರೋದು ಏನ್ ಕತೆ? ಜಯಪ್ರಕಾಶ್ ಶೆಟ್ಟಿ, ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಕ್ತಾಪುರ ಅನ್ನುವಂತ ಒಂದು ಗ್ರಾಮ. ಈ ಗ್ರಾಮ ಏನು ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಯನ್ನ ಗಡಿಗೆ ಹಂಚಿಕೊಂಡಿರುವಂತ ಗ್ರಾಮ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿರುವಂತ ಏನು ನಾರಾಯಣಪುರ ಜಲಾಶಯದಿಂದ ಏನು ಕೂಗಾಳತೆ ದೂರದಲ್ಲಿರುವಂತ ಒಂದು ಗ್ರಾಮ. ಯಾಕಂದ್ರೆ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವಂತ ಡ್ಯಾಮ್ ಇದೆ. ಆದ್ರೆ ಇದೇ ಒಂದು ಗ್ರಾಮಕ್ಕೆ ಒಂದು ಕುಡಿಯುವ ನೀರಿಗಾಗಿ ಒಂದು ಹಾಹಾಕಾರ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಈ ಒಂದು ಗ್ರಾಮದಲ್ಲಿ ಸುಮಾರು ಸಾಕಷ್ಟು ಏನು ಅಂತ ನೀರಿಗಾಗಿ ಸಮಸ್ಯೆ ಎದುರಾಗಿದ್ರು ಸಹ ಸುಮಾರು 2 ವರ್ಷಗಳ ಹಿಂದಷ್ಟೇ ಇದೇ ಒಂದು ಗ್ರಾಮದಲ್ಲಿ ಆ ಒಂದು ಗ್ರಾಮದಲ್ಲಿರುವಂತಹ ಕಸ್ತೂರ್ಬಾ ಬಾಲಕಿಯರ ಒಂದು ವಸತಿ ಹಾಸ್ಟೆಲ್ ನಲ್ಲಿ ಸುಮಾರು 15 ವಿದ್ಯಾರ್ಥಿಗಳಿಂದ ಕಲುಷಿತ ನೀರನ್ನು ಸೇವಿಸಿ ಅಸ್ವಸ್ಥಗೊಂಡಿದ್ರು. ಇದಾದ ಬಳಿಕವೂ ಸಹ ಆ ಒಂದು ಗ್ರಾಮಕ್ಕೆ ನೀರನ್ನ ಕೊಡುವಂತ ಕೆಲಸ ಆಗಿಲ್ಲ. ಹೀಗಾಗಿ ಆ ಒಂದು ಗ್ರಾಮಕ್ಕೆ ಏನು ಸುಮಾರು 15 ದಿನಗಳಿಗೊಮ್ಮೆ ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಅವು ಕೂಡ ಏನು ಆ ಉಪ್ಪು ನೀರನ್ನ ಪೂರೈಕೆ ಮಾಡ್ತಾರೆ. ಆ ನೀರನ್ನು ಸಹ ಅವು ಕುಡಿಯಲು ಯೋಗ್ಯವಾಗಿಲ್ಲ. ಹೀಗಾಗಿ ಆ ಒಂದು ಗ್ರಾಮದ ಜನ ಏನಂತಂದ್ರೆ ಸುಮಾರು 1 ವಾರಕ್ಕೊಮ್ಮೆ ಸ್ನಾನ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ಇದ್ದಂತ ನೀರನ್ನ ಬಳಸ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಇರುವಂತದ್ದು. ಹೀಗಾಗಿ ಒಂದು ಆ ಮನೆಯಲ್ಲಿರುವಂತ ಏನು ಒಂದು ಚಂಬೆಯಿಂದ ಹಿಡಿದು ಒಂದು ಡ್ರಮ್ಗಳವರೆಗೂ ನೀರನ್ನ ಕೊಡ್ತಾರೆ. ಜೊತೆಗೆ ಈ ಒಂದು ಡ್ರಮ್ಗಳನ್ನ ಏನು ಒಂದು ತಮ್ಮ ಊರಿನ ಲೈನ್ ಅಲ್ಲಿ ಮತ್ತೆ ಬಂದೆ ನೀವು. ಈಗ ಬಸವರಾಜ್ ಸಜ್ಜನ್ ಅವರಿದ್ದಾರೆ, ಇಒ. ಬಸವರಾಜ್ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಈ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುಕ್ತಾಪುರ ಗ್ರಾಮ ಪಂಚಾಯತಿಲಿ ಬರುತ್ತೆ ಇದು. ಯಾವ ವಿಲೇಜ್ ಸರ್? ಯಕ್ತಾಪುರ ಗ್ರಾಮ ಪಂಚಾಯತಿ. ಓಕೆ ಓಕೆ ಓಕೆ. 15 ದಿನಕ್ಕೊಮ್ಮೆ ಮಾತ್ರ ನೀರು ಬಿಡ್ತಾ ಇದ್ದಾರೆ. ಬಹಳ ಕಷ್ಟ ಆಗ್ತಾ ಇದೆ ನೀರು. ಆಮೇಲೆ ಬಾಲಕಿಯರ ಹಾಸ್ಟೆಲ್, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶೌಚಾಲಯ ಎಲ್ಲೂ ನೀರಿಲ್ಲ ಸರ್. ಓಕೆ. ಈಗ ನಮ್ಮ ಸುರಪುರ ತಾಲೂಕಲ್ಲಿ 23 ಗ್ರಾಮ ಪಂಚಾಯತಿಯಲ್ಲಿ ಯಕ್ತಾಪುರ ಗ್ರಾಮ ಪಂಚಾಯತಿಗೆ ವರ್ಷ ಪೂರ್ತಿ ನೀರಿನ ಸಮಸ್ಯೆ ಇರ್ತದೆ. ಅದರಲ್ಲಿ ಒಟ್ಟು 12 ವಿಲೇಜ್, ಅತ್ಯಂತ ದೊಡ್ಡ ಪಂಚಾಯತಿ ಅದು. ಅದರಲ್ಲಿ ಒಂದು 4 ವಿಲೇಜ್ಗೆ ವರ್ಷ ಪೂರ್ತಿ ನೀರಿನ ಸಮಸ್ಯೆ ಇದೆ. ಯಾಕಂದ್ರೆ ಅಲ್ಲಿ ನಾವು ಸುಮಾರು 400-500 ಫೀಟ್ ಬೋರ್ವೆಲ್ ಹೊಡಿಸಿದ್ರು ಕೂಡ ನೀರು ಸಿಗಲ್ಲ, ನೀರಿನ ಮೂಲಗಳಿಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಈ ತಾವು ಹೇಳ್ತಕ್ಕಂಥ ಯಕ್ತಾಪುರ ಆಶ್ರಯ ಕಾಲನಿ, ಯಕ್ತಾಪುರ ಗುತ್ತಿ ಬಸವಣ್ಣ ಟೆಂಪಲ್, ಅದರ ಅಕ್ಕಪಕ್ಕದಲ್ಲಿ ಅವೆಲ್ಲ ಬರ್ತವೆ. ಅದು ಶೌಚಾಲಯ ಮತ್ತು ಹಾಸ್ಪಿಟಲ್ ಹೇಳಿದ್ರಲ್ಲ, ಅಲ್ಲಿಗೆ ನಾವು ಈ ಸ್ಕ್ಯಾರ್ ಸಿಟಿ ಇದ್ದಾಗ ನಾವು ತಹಸೀಲ್ದಿಂದ ಆ ಸ್ಕ್ಯಾರ್ ಸಿಟಿ ಫಂಡ್ ಅಲ್ಲಿ ನಾವು ಕಳೆದ ಸಮ್ಮರ್ ಅಲ್ಲಿ ವಾಟರ್ ಸಪ್ಲೈ ಮಾಡಿದ್ವಿ. ಅದು ಮುಗಿದ ನಂತರ ಜುಲೈ ನಂತರ ಜೂನ್ 13ಕ್ಕೆ ಕ್ಲೋಸ್ ಆಯ್ತದು. ತದನಂತರ ನಾವು ಗ್ರಾಮ ಪಂಚಾಯತಿಯಿಂದಾನೇ ವಾಟರ್ ಸಪ್ಲೈ ಮಾಡ್ತಾ ಇದೀವಿ. ಅವ್ರ ಪಿಡಿ ಅವರು ಕೂಡ ಮೊನ್ನೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ವರ್ಷ ಪೂರ್ತಿ 4-5 ವಿಲೇಜ್ಗೆ ವಾಟರ್ ಸಪ್ಲೈ ಮಾಡೋದು ನಮ್ಗೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾವು ಸ್ವಲ್ಪ ತಾವು ಏನಾದ್ರು ಅನುದಾನ ಕೊಡ್ತೀವಿ ಸರ್ಕಾರದ ಲೆಟರ್ ಕೊಟ್ಟಿದ್ದಾರೆ. ಅಲ್ಲ, ಒಂದು ಈ ಯಾರು ಪ್ರಭು ಚವ್ಹಾಣ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಒಂದು 2156 ಕೋಟಿ ಬಿಡುಗಡೆ ಆಗಿತ್ತಲ್ಲ ಯಾದಗಿರಿಗೆ ಕುಡಿಯುವ ನೀರಿಗಾಗಿ. ನಾ ಅಲ್ಲಿಗೆ ಬರೋನಿದ್ದೆ. ಜಲಧಾರೆ ಅಂತಕ್ಕಂಥ ಒಂದು ಸ್ಕೀಮ್ ಇದೆ. ಹೌದು, ಅದು ಇಡೀ ನಮ್ಮ ಯಾದಗಿರಿ ಜಿಲ್ಲೆಗೆ ಪ್ರತಿಯೊಂದು ಹಳ್ಳಿಗೂ ನೀರು ಸಪ್ಲೈ ಮಾಡ್ತಕ್ಕಂಥ ಸ್ಕೀಮು. ಹೌದು. ಈಗ ಸುಮಾರು ನನ್ನ ಒಂದು ಮಾಹಿತಿ ಪ್ರಕಾರ, ನಾನು ಆ ಸ್ಕೀಮ್ ನ ನೋಡಲ್ಲ, ಅದ್ರ ಒಂದು 60% ನಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಆಮೇಲೆ ಅದ್ರ ಪ್ರಾಜೆಕ್ಟ್ ಕಂಪ್ಲೀಷನ್ ಇಯರ್ ನೆಕ್ಸ್ಟ್ ಇಯರ್ ಇದೆ. ಇನ್ನೂ 1 ವರ್ಷ ನಮಗೆ ನಾವು ಬೇರೆ ಯಾವ್ದಾದ್ರು ಆಲ್ಟರ್ನೇಟಿವ್ ಸೋರ್ಸ್ ಮೂಲಕ ನೀರು ಕೊಡಬೇಕು. ನೆಕ್ಸ್ಟ್ 26ಗೆ ನಮ್ಗೆ ಹ್ಯಾಂಡ್ ಓವರ್ ಆಗಿಬಿಟ್ರೆ ವಾಟರ್ ಪ್ರಾಬ್ಲಮ್ ಇಶ್ಯೂ ಸಾಲ್ವ್ ಆಗುತ್ತೆ, ಕಂಪ್ಲೀಟ್ ಸಾಲ್ವ್ ಆಗುತ್ತೆ. ಈಗ ಇದಕ್ಕೆ ಅಲ್ಲಿ ತನಕ ಏನ್ ಮಾಡೋದು ಸರ್? ಈಗ ನಾವು ಟ್ಯಾಂಕ್ ವಾಟರ್ ಮೂಲಕ ಸಪ್ಲೈ ಮಾಡ್ತಾ ಇದೀವಿ, ಅಥವಾ ಖಾಸಗಿ ಬಾವಿ ಬೋರ್ವೆಲ್ ಸಿಕ್ಕರೆ ಅದ್ರ ಮೂಲಕ ನಾವು ಸಪ್ಲೈ ಮಾಡ್ತೀವಿ. ಬಟ್ 15 ದಿವಸಕ್ಕೊಮ್ಮೆ ಆದ್ರೆ ಬಹಳ ಕಷ್ಟ ಆಗುತ್ತೆ. ಇಲ್ಲ, ನಾನು ಅದನ್ನ ಅಡ್ರೆಸ್ ಮಾಡ್ತೀನಿ. ನನಗೆ ಈ ವಾರದಲ್ಲಿ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತಾವು ಕೇಳ್ತಾ ಇದ್ರೆ ನಾನು ಇಮಿಡಿಯೇಟ್ಲಿ ನಿಮಗೆ ತಿಂಗಳು ಕಳೆದೋಗ್ಬಿಡುತ್ತೆ 15 ದಿವಸ ಅಂತಂದ್ರೆ. ಇಲ್ಲ, ನಾನು ಮಾತಾಡ್ತೀನಿ. ಈಗ 3 ದಿವಸಕ್ಕೊಮ್ಮೆ ಆದ್ರೂ ಕೊಡ್ಬೇಕಪ್ಪ. ಇಲ್ಲ, ಆಲ್ಟರ್ನೇಟಿವ್ ಡೇ ನಾವು ಕೊಡಕ್ ಹೇಳಿದ್ವಿ. ಈ ಸರಿ ಯಾವ ಉದ್ದೇಶಕ್ಕಾಗಿ ಲೇಟ್ ಆಗಿದೆ ನನ್ಗೆ ಗಮನದಲ್ಲಿಲ್ಲ. ಒಂದು ಆಲ್ಟರ್ನೇಟಿವ್ ಆಗಿದೆ ಇವತ್ತಿಂದ ಅಥವಾ ನಾಳೆಯಿಂದ ನೀವು ಶುರು ಮಾಡ್ಬಿಟ್ರೆ ನಿಮಗೆ ದೊಡ್ಡ ಸಲ್ಯೂಟ್ ಸರ್. ಸರ್ ಕೊಡಿಸ್ತೀವಿ ಸರ್, ನಾವು ನಮ್ ಕೆಲಸನೇ ಇದೆ. ಥ್ಯಾಂಕ್ ಯು. ಈ ಮಾತು ಡೆಫಿನೆಟ್ಲಿ ಕೊಡಿಸ್ತೀವಿ. ಥ್ಯಾಂಕ್ ಯು ಸರ್. ನಾಳೆಯಿಂದ ಒಳ್ಳೆ ಸುದ್ದಿ ಬರಲಿ ಅಂತ. ಥ್ಯಾಂಕ್ ಯು ಸರ್. ಬಸವರಾಜ್ ಸಜ್ಜನ್ ರೀತಿಯಲ್ಲೇ ಮಾತಾಡಿದ್ರು. ನೋಡಿ, 2156 ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು. ಬಸವರಾಜ್ ಸಜ್ಜನ್, ಅದು ನಾವೇ ಮಾಡಿದ ಕಾರ್ಯಕ್ರಮ ಈ ಹಿಂದೆ. 2156 ಕೋಟಿ, 60% ಕೆಲಸ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 2026ಕ್ಕೆ ಮನೆಯಲ್ಲಿ ನೀರು ಸಿಗತ್ತೆ. ಈಗ 15 ದಿವಸಕ್ಕೊಮ್ಮೆ ಕೊಡ್ತಾ ಇದ್ದಾರೆ.
ನಾನು ಮತ್ತು 3 ದಿವಸಕ್ಕೊಮ್ಮೆ ಆದ್ರೂ ಕೊಡಿ ಅಂದ್ರೆ ಆಲ್ಟರ್ನೇಟಿವ್ ಡೇ ಅಂದ್ರೆ ಪ್ರತಿ 2 ದಿವಸಕ್ಕೊಮ್ಮೆ ಕೊಡ್ತಾರೆ. ಆಮೇಲೆ ಬಸವರಾಜ ಸಜ್ಜನ್ ಅವರು ಹೇಳಿದಂತ ರೀತಿಯಲ್ಲಿ ಇಲ್ಲ ಸರ್, ನಮ್ಮ ಕೆಲಸ ಅದು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾಗತ್ತೆ ಅನ್ನುವಂತ ಖುಷಿ ಇದೆ. ಮತ್ತೊಂದು ಕಡೆ ಆಲಮಟ್ಟಿಯಿಂದ ತೆಲಂಗಾಣಕ್ಕೆ ನೀರು ಅಲ್ಲ. ಈಗ ನಾವೇನ್ರಿ ಕಟುಕರೇನ್ರಿ, ಆಂಧ್ರಕ್ಕೆ ಕೊಡಬಾರ್ದು ಮತ್ತೊಂದು ಕೊಡಬಾರ್ದು ಅಂತ ಹೇಳಿದ್ರೆ ನಮ್ಮ ಬಳಿ ಇದ್ದಾಗ ಕೊಡಬೇಕು, ಇಲ್ಲ ಅಂತಲ್ಲ. ನೋಡಿ, ಸಿಸ್ಟಮ್ ಇಂಡಿಯಾ ಸಿಸ್ಟಮ್ ಮಾಡ್ತೋ ಮತ್ತೊಂದು ಸಿಸ್ಟಮ್ ಮಾಡ್ತೋ. ಈ ಸಮುದ್ರಕ್ಕೆ ಹೋದ ನೀರು ಎಲ್ಲಿಗೆ ಬರುತ್ತೆ? ವಾಪಸ್ ನದಿಗೆ ಬರೋದು ಹೆಂಗೆ? ಅದು ಆವಿ ಆಗತ್ತೆ, ಸೂರ್ಯನಿಗೆ ಆವಿ ಆಗತ್ತೆ. ಸೂರ್ಯ ಅದನ್ನ ಆವಿ ಮೋಡ ಮಾಡಿಸ್ತಾನೆ, ಮೋಡ ಮಾಡಿಸಿ ವಾಪಸ್ ಮಳೆ ಬರುತ್ತೆ, ಮಳೆಗೆ ಹೋಗಿ ನದಿ ಸಿಹಿ ನೀರಾಗತ್ತೆ, ಮತ್ತೆ ಉಪ್ಪು ನೀರಾಗತ್ತೆ. ಇದು ಸಿಸ್ಟಮ್, ಇದು ಪ್ರಕೃತಿ ಸಿಸ್ಟಮ್. ಹಾಗಂತ ಅದನ್ನು ತಡಿಬೇಕು ಅಂತ ಆ ತರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ MES ಅವರು ಮಹಾರಾಷ್ಟ್ರದಲ್ಲಿ ಬೇಕಿದ್ರೆ ಮಾಡ್ಕೊಳ್ಳಿ, ಮರಾಠಿ ಮುಖ್ಯವಾಗಬೇಕು. ಈಗ ನಾವು ಕನ್ನಡಿಗರು ಮಾಡಲ್ವಾ, ಕನ್ನಡ ಮುಖ್ಯವಾಗಬೇಕು, ತಪ್ಪಲ್ಲ. ನಮ್ಮ ಮೇಲೆ ಹೇರಿಕೆ ಮಾಡ್ಲಿಕ್ಕೆ ಬರಬೇಡಿ, ಅದೊಂದೇ ನಾವು ಕೇಳೋದು. ನಮ್ಮ ಮೇಲೆ ಹೇರಿಕೆ ಮಾಡ್ಲಿಕ್ಕೆ ಬರಬೇಡಿ. ಬಸವರಾಜ ಸಜ್ಜನ್ ಹೇಳಿದ್ದಾರೆ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಕೊಡ್ತೀನಿ ಅಂತೇಳಿ, ಅದನ್ನು ಫಾಲೋ ಅಪ್ ಮಾಡಿ ನಿಮ್ಗೆ ಕೊಡ್ತೀನಿ. ಆಮೇಲೆ 2156 ಕೋಟಿ ನಮ್ಮ ಕಾರ್ಯಕ್ರಮದಲ್ಲೇ ಅದು ಬಿಡುಗಡೆ ಆಗಿದ್ದು, ಮುಂದಿನ ವರ್ಷದಿಂದ ಯಾದಗಿರಿಯಲ್ಲಿ ಎಂತ ಯೋಜನೆ ಹೆಸರು ಹೇಳಿದ್ರು, ಜಲಜೀವನ್ ಮಿಷನ್. ಅದು ಖಂಡಿತವಾಗ್ಲೂ ಈಡೇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಪ್ರತಿನಿಧಿ ನಾಗರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಭು ಚವ್ಹಾಣ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ 2156 ಕೋಟಿ ನಮ್ಮ ಭೀಮಾರೆಡ್ಡಿ ಅವರಿದ್ದಾರೆ ಬೀದರ್ನಿಂದ, ಅವ್ರು ನೋಡ್ತಾ ಇರ್ತಾರೆ, ಅವ್ರು ಹಾಕಿದ್ದಾರೆ ನಮ್ಗೆ. 2156 ಕೋಟಿ ಬಿಡುಗಡೆ ಆಗಿತ್ತು ಹರ್ ಘರ್ ಪಾನಿಗೆ. ಅಂದ್ರೆ ಕೇಂದ್ರ ಸರ್ಕಾರ, ಇದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದ ಆ ದುಡ್ಡನ್ನ, ಅಂದ್ರೆ ಕೊಳ ಸಮೇತ ಕೊಡಬೇಕು ಅಂತೇಳಿ ದೊಡ್ಡ ಸ್ಟೋರಿ ಆಗಿತ್ತು. ಈಗ ಏನಾಗಿದೆ ನಾಗರಾಜ್? ಯಾವ ಊರು ಎಷ್ಟು ಜನ ಬರ್ತಾರೆ, ಎಲ್ಲಿಂದ ನೀರು ಬರುತ್ತೆ ಇವರಿಗೆ? ಆಮೇಲೆ ಈಗ ಅಲ್ಲಿ ರಾಜುಗೌಡರು ಹೇಳಿದ್ದಾರೆ ಪಕ್ಕದ ತೆಲಂಗಾಣಕ್ಕೆ ನೀರು ಬಿಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದರ ಬಗ್ಗೆ ಇನ್ನೂ ತನ ಏನು ಪ್ಲಾನ್ ಆಗಿಲ್ವಾ? ನದಿಯಿಂದ ನೀರು ತರೋದು ಏನ್ ಕತೆ? ಜಯಪ್ರಕಾಶ್ ಶೆಟ್ಟಿ, ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಕ್ತಾಪುರ ಅನ್ನುವಂತ ಒಂದು ಗ್ರಾಮ. ಈ ಗ್ರಾಮ ಏನು ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಯನ್ನ ಗಡಿಗೆ ಹಂಚಿಕೊಂಡಿರುವಂತಹ ಗ್ರಾಮ. ಮತ್ತು ಆ ಯಾದಗಿರಿ ಜಿಲ್ಲೆಯಲ್ಲಿರುವಂತ ಏನು ನಾರಾಯಣಪುರ ಜಲಾಶಯದಿಂದ ಏನು ಕೂಗಳತೆ ದೂರದಲ್ಲಿರುವಂತಹ ಒಂದು ಗ್ರಾಮ. ಯಾಕಂದ್ರೆ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವಂತಹ ಡ್ಯಾಮ್ ಇದೆ. ಆದ್ರೆ ಇದೇ ಒಂದು ಗ್ರಾಮಕ್ಕೆ ಒಂದು ಕುಡಿಯುವ ನೀರಿಗಾಗಿ ಒಂದು ಹಾಹಾಕಾರ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಈ ಒಂದು ಗ್ರಾಮದಲ್ಲಿ ಸುಮಾರು ಸಾಕಷ್ಟು ಏನು ಅಂತ ನೀರಿಗಾಗಿ ಸಮಸ್ಯೆ ಎದುರಾಗಿದ್ರು ಸಹ ಸುಮಾರು 2 ವರ್ಷಗಳ ಹಿಂದಷ್ಟೇ ಇದೇ ಒಂದು ಗ್ರಾಮದಲ್ಲಿ ಆ ಒಂದು ಗ್ರಾಮದಲ್ಲಿರುವಂತಹ ಕಸ್ತೂರ್ಬಾ ಬಾಲಕಿಯರ ಒಂದು ವಸತಿ ಹಾಸ್ಟೆಲ್ ನಲ್ಲಿ ಸುಮಾರು 15 ವಿದ್ಯಾರ್ಥಿಗಳಿಂದ ಕಲುಷಿತ ನೀರನ್ನು ಸೇವಿಸಿ ಅಸ್ವಸ್ಥಗೊಂಡಿದ್ರು. ಇದಾದ ಬಳಿಕವೂ ಸಹ ಆ ಒಂದು ಗ್ರಾಮಕ್ಕೆ ನೀರನ್ನ ಕೊಡುವಂತ ಕೆಲಸ ಆಗಿಲ್ಲ. ಹೀಗಾಗಿ ಆ ಒಂದು ಗ್ರಾಮಕ್ಕೆ ಏನು ಸುಮಾರು 15 ದಿನಗಳಿಗೊಮ್ಮೆ ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಅವು ಕೂಡ ಏನು ಆ ಉಪ್ಪು ನೀರನ್ನ ಪೂರೈಕೆ ಮಾಡ್ತಾರೆ. ಆ ನೀರನ್ನು ಸಹ ಅವು ಕುಡಿಯಲು ಯೋಗ್ಯವಾಗಿಲ್ಲ. ಹೀಗಾಗಿ ಆ ಒಂದು ಗ್ರಾಮದ ಜನ ಏನಂತಂದ್ರೆ ಸುಮಾರು 1 ವಾರಕ್ಕೊಮ್ಮೆ ಸ್ನಾನ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಾಕಂತಂದ್ರೆ ಇದ್ದಂತ ನೀರನ್ನ ಬಳಸ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಇರುವಂತದ್ದು. ಹೀಗಾಗಿ ಒಂದು ಆ ಮನೆಯಲ್ಲಿರುವಂತ ಏನು ಒಂದು ಚಂಬದಿಂದ ಹಿಡಿದು ಒಂದು ಡ್ರಮ್ಗಳವರೆಗೂ ನೀರನ್ನ ಕೊಡ್ತಾರೆ. ಜೊತೆಗೆ ಈ ಒಂದು ಡ್ರಮ್ಗಳನ್ನ ಏನು ಒಂದು ತಮ್ಮ ಊರಿನ ಲೈನ್ ಅಲ್ಲಿ ಮತ್ತೆ ಬಂದೆ ನೀವು. ಈಗ ಬಸವರಾಜ್ ಸಜ್ಜನ್ ಅವರಿದ್ದಾರೆ. ಬಸವರಾಜ್ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಈ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುಕ್ತಾಪುರ ಗ್ರಾಮ ಪಂಚಾಯತಿಲಿ ಬರುತ್ತೆ ಇದು. ಯಾವ ವಿಲೇಜ್ ಸರ್? ಯಕ್ತಾಪುರ ಗ್ರಾಮ ಪಂಚಾಯತಿ. ಓಕೆ ಓಕೆ. 15 ದಿನಕ್ಕೊಮ್ಮೆ ಮಾತ್ರ ನೀರು ಬಿಡ್ತಾ ಇದ್ದಾರೆ. ಬಹಳ ಕಷ್ಟ ಆಗ್ತಾ ಇದೆ ನೀರು. ಆಮೇಲೆ ಬಾಲಕಿಯರ ಹಾಸ್ಟೆಲ್, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶೌಚಾಲಯ ಎಲ್ಲೂ ನೀರಿಲ್ಲ ಸರ್. ಓಕೆ. ಈಗ ನಮ್ಮ ಸುರಪುರ ತಾಲೂಕಲ್ಲಿ 23 ಗ್ರಾಮ ಪಂಚಾಯತಿಯಲ್ಲಿ ಯಕ್ತಾಪುರ ಗ್ರಾಮ ಪಂಚಾಯತಿಗೆ ವರ್ಷ ಪೂರ್ತಿ ನೀರಿನ ಸಮಸ್ಯೆ ಇರುತ್ತೆ. ಅದರಲ್ಲಿ ಒಟ್ಟು 12 ವಿಲೇಜ್, ಅತ್ಯಂತ ದೊಡ್ಡ ಪಂಚಾಯತಿ ಅದು. ಅದರಲ್ಲಿ ಒಂದು 4 ವಿಲೇಜ್ಗೆ ವರ್ಷ ಪೂರ್ತಿ ನೀರಿನ ಸಮಸ್ಯೆ ಇದೆ. ಯಾಕಂದ್ರೆ ಅಲ್ಲಿ ನಾವು ಸುಮಾರು 400-500 ಫೀಟ್ ಬೋರ್ವೆಲ್ ಹೊಡಿಸಿದ್ರು ಕೂಡ ನೀರು ಸಿಗಲ್ಲ, ನೀರಿನ ಮೂಲಗಳಿಲ್ಲ. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ತಾವು ಹೇಳ್ತಕ್ಕಂಥ ಯಕ್ತಾಪುರ ಆಶ್ರಯ ಕಾಲನಿ, ಯಕ್ತಾಪುರ ಗುತ್ತಿ ಬಸವಣ್ಣ ಟೆಂಪಲ್, ಅದರ ಅಕ್ಕಪಕ್ಕದಲ್ಲಿ ಅವೆಲ್ಲ ಬರ್ತವೆ. ಅದು ಶೌಚಾಲಯ ಮತ್ತು ಹಾಸ್ಪಿಟಲ್ ಹೇಳಿದ್ರಲ್ಲ, ಅಲ್ಲಿಗೆ ನಾವು ಈ ಸ್ಕ್ಯಾರ್ ಸಿಟಿ ಇದ್ದಾಗ ನಾವು ತಹಸೀಲ್ದಿಂದ ಆ ಸ್ಕ್ಯಾರ್ ಸಿಟಿ ಫಂಡ್ ಅಲ್ಲಿ ನಾವು ಕಳೆದ ಸಮ್ಮರ್ ಅಲ್ಲಿ ವಾಟರ್ ಸಪ್ಲೈ ಮಾಡಿದ್ವಿ. ಅದು ಮುಗಿದ ನಂತರ ಜುಲೈ ನಂತರ ಜೂನ್ 13ಕ್ಕೆ ಕ್ಲೋಸ್ ಆಯ್ತದು. ತದನಂತರ ನಾವು ಗ್ರಾಮ ಪಂಚಾಯತಿಯಿಂದಾನೇ ವಾಟರ್ ಸಪ್ಲೈ ಮಾಡ್ತಾ ಇದೀವಿ. ಅವ್ರ ಪಿಡಿಒ ಅವರು ಕೂಡ ಮೊನ್ನೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ. ವರ್ಷ ಪೂರ್ತಿ 4-5 ವಿಲೇಜ್ಗೆ ವಾಟರ್ ಸಪ್ಲೈ ಮಾಡೋದು ನಮ್ಗೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಾವು ಸ್ವಲ್ಪ ತಾವು ಏನಾದ್ರು ಅನುದಾನ ಕೊಡ್ತೀವಿ ಸರ್ಕಾರದಲ್ಲಿ ಲೆಟರ್ ಕೊಟ್ಟಿದ್ದಾರೆ. ಅಲ್ಲ, ಒಂದು ಈ ಯಾರು ಪ್ರಭು ಚವ್ಹಾಣ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಒಂದು 2156 ಕೋಟಿ ಬಿಡುಗಡೆ ಆಗಿತ್ತಲ್ಲ ಯಾದಗಿರಿಗೆ ಕುಡಿಯುವ ನೀರಿಗಾಗಿ. ನಾ ಅಲ್ಲಿಗೆ ಬರೋನಿದ್ದೆ. ಜಲಧಾರೆ ಅಂತಕ್ಕಂಥ ಒಂದು ಸ್ಕೀಮ್ ಇದೆ. ಹೌದು.
ಅದು ಇಡೀ ನಮ್ಮ ಯಾದಗಿರಿ ಜಿಲ್ಲೆಗೆ ಪ್ರತಿಯೊಂದು ಹಳ್ಳಿಗೂ ನೀರು ಸಪ್ಲೈ ಮಾಡ್ತಕ್ಕಂಥ ಸ್ಕೀಮು. ಹೌದು. ಈಗ ಸುಮಾರು ನನ್ನ ಒಂದು ಮಾಹಿತಿ ಪ್ರಕಾರ, ನಾನು ಆ ಸ್ಕೀಮ್ ನ ನೋಡಲ್ಲ, ಆದ್ರೂ ಒಂದು 60% ನಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಓಕೆ. ಆಮೇಲೆ ಅದ್ರದ್ದು ಪ್ರಾಜೆಕ್ಟ್ ಕಂಪ್ಲೀಷನ್ ಇಯರ್ ನೆಕ್ಸ್ಟ್ ಇಯರ್ ಇದೆ. ಓಕೆ. ಇನ್ನೂ ಒಂದು ವರ್ಷ ನಮಗೆ ನಾವು ಬೇರೆ ಯಾವ್ದಾದ್ರು ಆಲ್ಟರ್ನೇಟಿವ್ ಸೋರ್ಸ್ ಮೂಲಕ ನೀರು ಕೊಡಬೇಕು. ನೆಕ್ಸ್ಟ್ 26ಗೆ ನಮ್ಗೆ ಹ್ಯಾಂಡ್ ಓವರ್ ಆಗಿಬಿಟ್ರೆ ವಾಟರ್ ಪ್ರಾಬ್ಲಮ್ ಇಶ್ಯೂ ಸಾಲ್ವ್ ಆಗುತ್ತೆ, ಕಂಪ್ಲೀಟ್ ಸಾಲ್ವ್ ಆಗುತ್ತೆ. ಈಗ ಇದಕ್ಕೆ ಅಲ್ಲಿ ತನಕ ಏನ್ ಮಾಡೋದು ಸರ್? ಈಗ ನಾವು ಟ್ಯಾಂಕ್ ವಾಟರ್ ಮೂಲಕ ಸಪ್ಲೈ ಮಾಡ್ತಾ ಇದೀವಿ, ಅಥವಾ ಖಾಸಗಿ ಬಾವಿ ಬೋರ್ವೆಲ್ ಸಿಕ್ಕರೆ ಅದ್ರ ಮೂಲಕ ನಾವು ಸಪ್ಲೈ ಮಾಡ್ತೀವಿ. ಬಟ್ 15 ದಿವಸಕ್ಕೊಮ್ಮೆ ಆದ್ರೆ ಬಹಳ ಕಷ್ಟ ಆಗುತ್ತೆ. ಇಲ್ಲ, ನಾನು ಅದನ್ನ ಅಡ್ರೆಸ್ ಮಾಡ್ತೀನಿ. ನನಗೆ ಈ ವಾರದಲ್ಲಿ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತಾವು ಕೇಳ್ತಾ ಇದ್ರೆ ನಾನು ಇಮಿಡಿಯೇಟ್ಲಿ ಯಾಕಂದ್ರೆ ನಿಮ್ಗೆ ತಿಂಗಳು ಕಳೆದೋಗ್ಬಿಡುತ್ತೆ 15 ದಿವಸ ಅಂತಂದ್ರೆ. ಇಲ್ಲ, ನಾನು ಮಾತಾಡ್ತೀನಿ. ಈಗ ಈ ತಕ್ಷಣ 3 ದಿವಸಕ್ಕೊಮ್ಮೆ ಆದ್ರೂ ಕೊಡ್ಬೇಕಪ್ಪ. ಇಲ್ಲ, ಆಲ್ಟರ್ನೇಟಿವ್ ಡೇ ನಾವು ಕೊಡಕ್ ಹೇಳಿದ್ವಿ. ಈ ಸರಿ ಯಾವ ಉದ್ದೇಶಕ್ಕಾಗಿ ಲೇಟ್ ಆಗಿದೆ ನನ್ಗೆ ಗಮನದಲ್ಲಿಲ್ಲ. ಮಾತಾಡಿ ಒಂದು ಆಲ್ಟರ್ನೇಟಿವ್ ಆಗಿ ಇವತ್ತಿಂದ ಅಥವಾ ನಾಳೆಯಿಂದ ನೀವು ಶುರು ಮಾಡ್ಬಿಟ್ರೆ ನಿಮ್ಗೆ ದೊಡ್ಡ ಸಲ್ಯೂಟ್ ಸರ್. ಸರ್ ಕೊಡಿಸ್ತೀವಿ ಸರ್, ನಾವು ನಮ್ಮ ಕೆಲಸನೇ ಇದೆ. ಥ್ಯಾಂಕ್ ಯು. ಈ ಮಾತು ಡೆಫಿನೆಟ್ಲಿ ಕೊಡಿಸ್ತೀವಿ. ಥ್ಯಾಂಕ್ ಯು ಸರ್. ನಾಳೆಯಿಂದ ಒಳ್ಳೆ ಸುದ್ದಿ ಬರಲಿ ಅಂತ. ಥ್ಯಾಂಕ್ ಯು ಸರ್. ಬಸವರಾಜ್ ಸಜ್ಜನ್ ರೀತಿಯಲ್ಲೇ ಮಾತಾಡಿದ್ರು. ನೋಡಿ, 2156 ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು. ಬಸವರಾಜ್ ಸಜ್ಜನ್ ಅದು ನಾವೇ ಮಾಡಿದ ಕಾರ್ಯಕ್ರಮ. ಈ ಹಿಂದೆ 2156 ಕೋಟಿ, 60% ಕೆಲಸ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 2026ಕ್ಕೆ ಮನೆಯಲ್ಲಿ ನೀರು ಸಿಗತ್ತೆ. ಈಗ 15 ದಿವಸಕ್ಕೊಮ್ಮೆ ಕೊಡ್ತಾ ಇದ್ದಾರೆ. ನಾನು ಮತ್ತು 3 ದಿವಸಕ್ಕೊಮ್ಮೆ ಆದ್ರೂ ಕೊಡಿ ಅಂದ್ರೆ ಆಲ್ಟರ್ನೇಟಿವ್ ಡೇ ಅಂದ್ರೆ ಪ್ರತಿ 2 ದಿವಸಕ್ಕೊಮ್ಮೆ ಕೊಡ್ತಾರೆ. ಆಮೇಲೆ ಬಸವರಾಜ್ ಸಜ್ಜನ್ ಅವರು ಹೇಳಿದಂತ ರೀತಿಯಲ್ಲಿ ಇಲ್ಲ ಸರ್, ನಮ್ಮ ಕೆಲಸ ಅದು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾಗತ್ತೆ ಅನ್ನುವಂತ ಖುಷಿ ಇದೆ. ಮತ್ತೊಂದು ಕಡೆ ಆಲಮಟ್ಟಿಯಿಂದ ತೆಲಂಗಾಣಕ್ಕೆ ನೀರು ಅಲ್ಲ. ಈಗ ನಾವೇನ್ರಿ ಕಟುಕರೇನ್ರಿ? ಆಂಧ್ರಕ್ಕೆ ಕೊಡಬಾರ್ದು ಮತ್ತೊಂದು ಕೊಡಬಾರ್ದು ಅಂತ ಹೇಳಿದ್ರೆ ನಮ್ಮ ಬಳಿ ಇದ್ದಾಗ ಕೊಡಬೇಕು, ಇಲ್ಲ ಅಂತಲ್ಲ. ನೋಡಿ, ಸಿಸ್ಟಮ್ ಇಂಡಿಯಾ ಸಿಸ್ಟಮ್ ಮಾಡ್ತೋ ಮತ್ತೊಂದು ಸಿಸ್ಟಮ್ ಮಾಡ್ತೋ. ಈ ಸಮುದ್ರಕ್ಕೆ ಹೋದ ನೀರು ಎಲ್ಲಿಗೆ ಬರುತ್ತೆ? ವಾಪಸ್ ನದಿಗೆ ಬರೋದು. ಹೆಂಗೆ? ಅದು ಆವಿ ಆಗತ್ತೆ, ಸೂರ್ಯನಿಗೆ ಆವಿ ಆಗತ್ತೆ. ಸೂರ್ಯ ಅದನ್ನ ಆವಿ ಮೋಡ ಮಾಡಿಸ್ತಾನೆ. ಮೋಡ ಮಾಡಿಸಿ ವಾಪಸ್ ಮಳೆ ಬರುತ್ತೆ. ಮಳೆಗೆ ಹೋಗಿ ನದಿ ಸಿಹಿ ನೀರಾಗತ್ತೆ, ಮತ್ತೆ ಉಪ್ಪು ನೀರಾಗತ್ತೆ. ಇದು ಸಿಸ್ಟಮ್, ಇದು ಪ್ರಕೃತಿ ಸಿಸ್ಟಮ್. ಹಾಗಂತ ಅದನ್ನು ತಡಿಬೇಕು ಅಂತ ಆ ತರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ MES ಅವರು ಮಹಾರಾಷ್ಟ್ರದಲ್ಲಿ ಬೇಕಿದ್ರೆ ಮಾಡ್ಕೊಳ್ಳಿ, ಮರಾಠಿ ಮುಖ್ಯವಾಗಬೇಕು. ಈಗ ನಾವು ಕನ್ನಡಿಗರು ಮಾಡಲ್ವಾ, ಕನ್ನಡ ಮುಖ್ಯವಾಗಬೇಕು, ತಪ್ಪಲ್ಲ. ನಮ್ಮ ಮೇಲೆ ಹೇರಿಕೆ ಮಾಡ್ಲಿಕ್ಕೆ ಬರಬೇಡಿ, ಅದೊಂದೇ ನಾವು ಕೇಳೋದು. ನಮ್ಮ ಮೇಲೆ ಹೇರಿಕೆ ಮಾಡ್ಲಿಕ್ಕೆ ಬರಬೇಡಿ. ಬಸವರಾಜ್ ಸಜ್ಜನ್ ಹೇಳಿದ್ದಾರೆ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಕೊಡ್ತೀನಿ ಅಂತೇಳಿ, ಅದನ್ನು ಫಾಲೋ ಮಾಡಿ ನಿಮ್ಗೆ ಕೊಡ್ತೀನಿ. ಆಮೇಲೆ 2156 ಕೋಟಿ ನಮ್ಮ ಕಾರ್ಯಕ್ರಮದಲ್ಲೇ ಅದು ಬಿಡುಗಡೆಯಾಗಿದ್ದು, ಮುಂದಿನ ವರ್ಷದಿಂದ ಯಾದಗಿರಿಯಲ್ಲಿ ಎಂತ ಯೋಜನೆ ಹೆಸರು ಹೇಳಿದ್ರು, ಜಲಜೀವನ್ ಮಿಷನ್, ಅದು ಖಂಡಿತವಾಗ್ಲೂ ಈಡೇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.